ಹೋಳಿಗೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಇನ್ನೇನು ಹಬ್ಬದ ಸೀಸನ್ನು, ದಿನಾ ಒಂದೊಂದು ರೆಸಿಪಿ ಮಾಡ್ತೀನಿ. ನಿಮಗೂ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಸ್ಟಿಗೆ ನಾನು 1 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ. ಕೆಲವರು ಚಿರೋಟಿ ರವೆಯಲ್ಲಿ ಕಲಿಸ್ತಾರೆ, ಆದರೆ ಗೋಧಿ ಹಸಿಟ್ಟು ಮೈದಾ ಹಸಿಟ್ಟಲ್ಲಿ ಕಲಿಸಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ಳಿ. ಒಂದು ಟಿಪ್ಸ್ ಏನಂದರೆ, ಮೈದಾ ಹಸಿಟ್ಟು ಕಲಿಸೋವಾಗ ದಯವಿಟ್ಟು ಯಾರು ಈರುಳ್ಳಿ ಕೈಯಲ್ಲಿ ಅಥವಾ ಬೇರೆ ಏನಾದರೂ ಹೆಚ್ಚಿರೋ ಕೈಯಲ್ಲಿ ಕಲಿಸ್ಬೇಡಿ. ಮತ್ತು ನೀವು ಒಬ್ಬಟ್ಟು ಮಾಡೋಕ್ಕೆ 1 ಅವರ್ 1.5 ಅವರ್ ಮುಂಚೆ ಕಲಿಸಿಟ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಟಿಪ್ಸ್ ಏನಂದರೆ, ತುಂಬ ಜನ ಹೇಳ್ತಾರೆ ಮೈದಾ ಹಸಿಟ್ಟು ನಾವು ಒಬ್ಬಟ್ಟು ಮಾಡೋದೆಲ್ಲ ಕಿತ್ತೋಗುತ್ತೆ ಅಂತ. ನೀವೊಂದು ಸಲ ಗೋಧಿ ಹಸಿಟ್ಟು ಹಾಕ್ಕೊಂಡು ನೋಡಿ. ಮತ್ತು ಮೈದಾ ಹಸಿಟ್ಟು ಬಂದು ಯಾವುದೇ ಕಾರಣಕ್ಕೂ ಲೂಸ್ ಯೂಸ್ ಮಾಡಬೇಡಿ, ಪ್ಯಾಕೆಟ್ ಯೂಸ್ ಮಾಡಿ. ಆವಾಗ ನಿಮಗೆ ಒಬ್ಬಟ್ಟು ಕಿತ್ತೋಗಲ್ಲ. ನೋಡಿ, ಇದು ಕಲಿಸ್ಕೊಂಡ್ಮೇಲೆ ಗಟ್ಟಿ ಕಲಿಸ್ಕೊಂಡಿದ್ದೀನಿ ನಾನು. ಚಪಾತಿ ಹದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಡಬೇಕು. ನಾನು ಆಗಲೇ ನೀರು ಕಾಯಕ್ಕೆ ಇಟ್ಟಿದ್ದೆ, ನೋಡಿ ಕುದೀತಾ ಇದೆ. ಈಗ ತೊಗರಿಬೇಳೆದು ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ತೊಗರಿಬೇಳೆ ತೊಳೆದು ಹಾಕ್ತಾಯಿದ್ದೀನಿ. ಅರ್ಧ kg ತೊಗೊಂಡಿದ್ದೀನಿ ತೊಗರಿಬೇಳೆ. ತುಂಬ ಜನ ಒಬ್ಬಟ್ಟಿಗೆ ಕಡಲೆಬೇಳೆ ಯೂಸ್ ಮಾಡ್ತೀರಾ, ನಮ್ಮ ಮನೆಯಲ್ಲಿ ತೊಗರಿಬೇಳೆ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಏನಕ್ಕೆ ಅಂದರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದು ಬೇಳೆ ಅದು ಬಾಯಿ ಬಿಟ್ಕೊಳ್ಳುತ್ತೆ, ಆ ಥರ ಬೆಂದರೆ ಸಾಕು. ಗಟ್ಟಿ ಇರೋವಾಗಲೇ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಬೇಳೆ ಸಾಂಬಾರಿಗೆ ತೆಗೆದಿಟ್ಕೊಳ್ಳಿ. ಸಾಂಬಾರಿಗೆ ರುಬ್ಬಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಾಂಬಾರು ಹಾಕ್ತೀನಿ, ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ. ನೋಡಿ, ನಾನೀಗ ಇದರಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ನೀರೆಲ್ಲ ಸ್ಟ್ರೈನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಆ ಬೇಳೆಗೆ ಬೆಲ್ಲ ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದು ಬೆಲ್ಲ ಹಾಕಿದ್ದೀನಿ. ಮತ್ತು 1 ಕಾಯಿ ಫುಲ್ ಹಾಕಿದ್ದೀನಿ. ಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬೆಲ್ಲ ನಾನು ಒಂದು 400 ಗ್ರಾಮಷ್ಟು ಹಾಕಿದ್ದೀನಿ. ಅರ್ಧ kg ಬೇಳೆಗೆ 400 ಗ್ರಾಮಷ್ಟು ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು 50 ಗ್ರಾಮ್ ಜಾಸ್ತಿ ಹಾಕ್ಕೊಳ್ಳಿ, ಅದು ನಿಮ್ಮ ಪ್ರಕಾರ. ನಾನು ನೀರು ಸ್ಟ್ರೈನ್ ಆದಮೇಲೆ ಅದೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡೋದ್ರಿಂದ ನಿಮಗೆ ಒಬ್ಬಟ್ಟು ಹಾಳಾಗಲ್ಲ. ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಮತ್ತು ಹೂರ್ಣ ಗಟ್ಟಿ ಇರಬೇಕು, ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ನೋಡಿ, ಈ ಥರ ಗಟ್ಟಿಗಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ಜನ ಒಬ್ಬಟ್ಟು ಲೇಟ್ ಇಟ್ಕೊಂಡಿರ್ತಾರೆ. ನಾನು ಬಟರ್ ಪೇಪರಲ್ಲೇ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಚೆನ್ನಾಗೇ ಬಂತು. ಅವ್ರವ್ರು ಹೇಗೆ ಅನುಕೂಲ ಆಗುತ್ತೆ ಆ ಥರ ಒಬ್ಬಟ್ಟು ತಟ್ಕೊಂಡು ಬೇಯಿಸ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನೆಲ್ಲ ಸಾಲು ಹಬ್ಬಗಳೇ ಬರ್ತಾಯಿದೆ. ನಿಮಗೆ ನೆಕ್ಸ್ಟು ಏನು ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಅದನ್ನ ಕುಕ್ ಮಾಡಿ ತೋರಿಸ್ತೀನಿ. ಕಮೆಂಟ್ ಮಾಡಿ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಹೂರ್ಣ ಮತ್ತು ಕನಕ ಏನು ಕಲಿಸ್ಕೊಂಡಿರ್ತೀರ ಅದು ಗಟ್ಟಿ ಇದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಮತ್ತು ನಿಮಗೆ ಅಕಸ್ಮಾತ್ ಹೂರ್ಣ ತೆಳು ಆಯಿತು ಅಂದರೆ ದಯವಿಟ್ಟು ಯಾರೂ ಫ್ರಿಜ್ಜಲ್ಲಿ ಇಡಬೇಡಿ. ಅವಾಗ ಗಟ್ಟಿಯಾಗುತ್ತೆ ಅಂತ ಇಡ್ತೀರಾ, ಅದು ತೆಗೆದ್ರೆ ತಿರ್ಗಾ ನೀರಾಗುತ್ತೆ. ಸೊ ನೀವು ಹೂರ್ಣ ಮಾಡೋವಾಗಲೇ ಗಟ್ಟಿ ಮಾಡ್ಕೋಬೇಕು. ಹಂಗೂ ನಿಮಗೆ ತುಂಬ ತೆಳು ಆಯಿತು ಹೂರ್ಣ ಅನಿಸಿದ್ರೆ ನೀವು ಅದನ್ನು ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಸ್ವಲ್ಪನೇ ಹೂರ್ಣ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀರೆಲ್ಲ ಕಮ್ಮಿ ಆಗುತ್ತೆ, ಆವಾಗ ಗಟ್ಟಿ ಆಗುತ್ತೆ, ಆವಾಗ ಒಬ್ಬಟ್ಟು ತಟ್ಬೋದು. ನೋಡಿ, ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪನೂ ಎಲ್ಲೂ ಕಿತ್ತೋಗಲಿಲ್ಲ. ಟೇಸ್ಟು ತುಂಬ ಚೆನ್ನಾಗಿ ಬಂತು. ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇ ಇದ್ರದ್ದು ಒಬ್ಬಟ್ಟು ಸಾಂಬಾರಿನ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಒಬ್ಬಟ್ಟು ಜೊತೆಗೆ ತುಪ್ಪ ಅಥವಾ ಕಾಯಿ ಹಾಲು ಮತ್ತು ಮಾಮೂಲಿ ಹಾಲು ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.